ಎಲ್ಲರಿಗೂ ನಮಸ್ಕಾರಗಳು. ಕಳೆದ 10 ಸಂಚಿಕೆಗಳಿಂದ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳನ್ನು ಆಲಿಸುತ್ತಾ ಬಂದಿದ್ದೀರಿ. ಈ ದಿನ 11ನೇ ಸಂಚಿಕೆಯಲ್ಲಿ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳನ್ನು ಆಲಿಸೋಣ. ಪ್ರಥಮದಲ್ಲಿ ಗುರುವರ್ಯನನ್ನು ಸ್ಮರಿಸೋಣ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರುಗಳನ್ನು ಋನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕಥಾನಾಯಕನಾಗಿರುವಂತಹ ಶರಣ ಶಂಕರ ದಾಸಿಮಯ್ಯನವರಲ್ಲಿ ಹಣೆಮಣೆದು ಈ ಕೃತಿಯ ಕರ್ತೃವಾಗಿರುವಂತಹ ಪಂಡಿತ ಮಲ್ಲಿಕಾರ್ಜುನ ಕವಿಗಳಲ್ಲಿ ಕೂಡ ಹಣೆಮಣೆದು ಸಕಲಕ್ಕೂ ಕಾರಣೀಕರ್ತನು ಸೃಷ್ಟಿ ಸ್ಥಿತಿ ಲಯಕಾರಕನಾಗಿರುವಂತಹ ಜಡೆಯ ಶಂಕರಲಿಂಗ ದೇವರಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಆಲಿಸುತ್ತಿರುವ ತಮ್ಮೆಲ್ಲರಲ್ಲೂ ಕೂಡ ವಂದಿಸಿ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳನ್ನು ಆಲಿಸೋಣ. ಕಳವು ವಂಚನ ಟವಳಿಯೋಳ್ ಸಂಚಲ ಕಟಾಕ್ಷದೆ ಕೊಂಕು ಸರ್ಪಂಗಳ ಗತಿಯೊಳ ವಿಚಾರ ರಾಜಕುಮಾರರೊಳು ಪಳ್ಳು ಕಳುವೆಗಳ ಗಾರಡಿಗಳಿಯೋಳು ಜಳದಿ ಭಂಗ ಕನಿಷ್ಠವಂಗಲಿಗಳಲ್ಲದೆ ಕುಂತಳದ ಭೂಮಿಯೊಳು ಕಾಣಿಸವು ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು 42ನೇ ಶ್ಲೋಕವನ್ನು ಈ ರೀತಿಯಾಗಿ ರಚಿಸಿ ನಮಗೆ ಧಾರೆ ಎರೆದು ಕೊಟ್ಟಿದ್ದಾರೆ. 42ನೇ ಶ್ಲೋಕದ ತಾತ್ಪರ್ಯವನ್ನ ನಾವಿಲ್ಲಿ ನೋಡೋಣ. ಕಳ್ಳತನ, ಮೋಸ, ವಂಚನೆ, ಚಂಚಲತೆ, ವಕ್ರದೃಷ್ಟಿ, ಕೊಂಕು ಸರ್ಪಗಳ ಹಾಗೆ ಮೋಸದ ನಡವಳಿಕೆ, ವಕ್ರಗತಿ, ಸುಳ್ಳು, ಅವಿಚಾರ, ಅವಿವೇಕತನ, ಪಳ್ಳುತನ ಇಂಥವುಗಳವು ರಾಜಕುಮಾರರಲ್ಲಿ ಹಾಗೂ ಜನರೊಳಗೆ ಕಾಣಿಸವು. ಮುಳ್ಳು ಕಂಟಿಗಳಿಂದ ಕೂಡಿದ ಗಿಡಮರಗಳ ಇರುವಲ್ಲಿಯೇ ಮಾತ್ರ ಓಡಾಡಲು ತೊಂದರೆ, ಬಿಕ್ಕಟ್ಟು, ಭ್ರಮಗಳ ಸಂಚಾರದಿಂದಾಗಿ ಜಲಾಶಯದ ಪಾತ್ರಗಳಲ್ಲಿ ಮಾತ್ರ ಹೊಯ್ದಾಟ. ಇವನ್ನು ಬಿಟ್ಟರೆ ಕುಂತಳ ಭೂಮಿ ಯಾವುದೇ ಹೊಯ್ದಾಟಗಳನ್ನು ಎಂದೆಂದೂ ಒಳಗಾಗದು ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 42ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ನಮಗೆ ರಚಿಸಿ ಧಾರೆ ಎರೆದು ಕೊಟ್ಟಿದ್ದಾರೆ. ಮುಂದುವರಿದು 43ನೇ ಶ್ಲೋಕವನ್ನು ನಾವಿಲ್ಲಿ ನೋಡೋಣ. ಮದ ಮತಂಗದಿ ಬಡವು ಮಧ್ಯದೊಳಧಣ ಯತಿಯೊಳ ರಸಗುಣವ ಬಿದಿರೆಲೆಗಳು ಪುಸಿಯ ಪಂಬಾಳೆಯಲು ಬಡಭಾಷೆ ಸುಧತಿಯರೊಳಗರಿಯುವುದು ಗಡನದೊಳು ಕದನ ಸೆರೆಕಟ್ಟೆಂಬ ನುಡಿ ಬಂದೊದಗಿಹುದು ಚದುರಂಗ ನೆತ್ತದೊಳಿಲ್ಲ ಮುಳಿಯದಡಿಯ ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 43ನೇ ಶ್ಲೋಕವನ್ನು ರಚಿಸಿ ನಮಗೆ ಧಾರೆ ಎರೆದು ಕೊಟ್ಟಿದ್ದಾರೆ. ಈಗ 43ನೇ ಶ್ಲೋಕದ ತಾತ್ಪರ್ಯವನ್ನ ನಾವಿಲ್ಲಿ ನೋಡೋಣ. ಆನೆಗಳಲ್ಲಿ ಮದ, ಮನುಷ್ಯನಿಗೆ ಬದುಕಿನ ಮಧ್ಯೆ ಬಡತನ, ಯತಿಗಳೊಳಗೆ ಅರಸುಗುಣ, ವಿಲಾಸದತ್ತ ಒಲವು, ಬಿದಿರೆಳೆಗಳ ಪುಸಿತನ, ಬಾಳೆಗಿಡಗಳ ಪಳೆ ಬಿಡದಿರುವಿಕೆ, ಸುದತಿಯರಲ್ಲಿ ಗೃಹಿಣಿಯರಲ್ಲಿ ಅತಿ ಆಸೆ, ಜನ ಸಮೂಹದೊಳಗೆ ಕಲಹ, ಕದನ, ಸೆರಗೈ ಬಂಧಿಸು ಎಂಬ ಮಾತು, ಲೆತ್ತದ ಆಟ ಇಂಥವುಗಳು ಕುಂತಳ ನಾಡೊಳಗೆ ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲವೆಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 43ನೇ ಶ್ಲೋಕದಲ್ಲಿ ರಚಿಸಿ ನಮಗೆ ಧಾರೆ ಎರೆದು ಕೊಟ್ಟಿದ್ದಾರೆ. ಮುಂದುವರೆದು 44ನೇ ಶ್ಲೋಕವನ್ನು ನೋಡೋಣ. ಇಂತೆಸವ ಕುಂತಳ ಮಹಾದೇಶಾಂತರದೆ ರಾಜಿಸುತ್ತಿಹುದು ಸೊಬಗಂತಳೆದು ಕಂದಶಿಲೆಯಂಪುರದ ವಿಶೇಷದೊಳು
ಸಂತತಂ ಪಗಳೋರವ ಪಣಿಮಾಂತ ಷಣ್ಮುಖ ನಳಜನರಿಗಂಬಂತೆ ತದ್ದೇಶಾಂಗಣೆ ಶ್ರೀಮಂತ ಮಣಿಯಂತೆ ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 44ನೇ ಶ್ಲೋಕವನ್ನ ಈ ರೀತಿಯಾಗಿ ರಚಿಸಿ ನಮಗೆ ಧಾರೆ ಎರೆದುಕೊಟ್ಟಿದ್ದಾರೆ. 44ನೇ ಶ್ಲೋಕದ ತಾತ್ಪರ್ಯವನ್ನ ನಾವಿಲ್ಲಿ ನೋಡೋಣ. ಹೀಗಿರುವ ಶಾಂತಿಪೂರ್ಣವಾಗಿರುವಂತಹ ಕರ್ನಾಟಕ ದೇಶದಲ್ಲಿ ಸಮೃದ್ಧ ಸುಖಮಯ ಕುಂತಳ ನಾಡಿನಲ್ಲಿ ಕಂದಶಿಲೆ ಎಂಬ ಪಟ್ಟಣವು ನಾಡದೇವಿಯ ಸೀಮಂತ ಮಣಿಯಂತೆ, ಎಂದರೆ ತಲೆಗೂದಲಿನ ಮಧ್ಯೆ ಶೋಭಿಸುವ ಬೈತಲೆಯ ಮಣಿಯ ಹಾಗೆ ಶೋಭಾಯಮಾನವಾಗಿ ಕಂದಶಿಲೆ ನಗರವು ವೈಭವವನ್ನು ವರ್ಣಿಸಲು ಪಣಿಕಾಂತ ಆದಿಶೇಷನಿಗೆ 6 ಮುಖಗಳ ಷಣ್ಮುಖ ಸ್ವಾಮಿಗೆ ಹಾಗೂ ನಳಿನಜ ನಾದ ಬ್ರಹ್ಮನಿಗೂ ಕೂಡ ಸಾಧ್ಯವಾಗದೆಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 44ನೇ ಶ್ಲೋಕದಲ್ಲಿ ರಚಿಸಿ ಕರ್ನಾಟಕ ದೇಶವನ್ನು ವರ್ಣಿಸಿ ಶ್ಲೋಕವನ್ನು ರಚಿಸಿ ನಮಗೆ ಧಾರೆ ಎರೆದುಕೊಟ್ಟಿದ್ದಾರೆ. ಮುಂದುವರೆದು 45ನೇ ಶ್ಲೋಕವನ್ನು ನಾವಿಲ್ಲಿ ನೋಡೋಣ. ಶರದಿಯೇ ಕಾಸಾರದಂತಹ ದರೆಯ ತಾವರೆಂತೆ ಕುಂತಳದಿರವೆ ವಿಕಸಿತ ಮಾದವಾರಿಸದಂತೆ ಕಂದಶಿಲೆ ಪುರಮೆ ಕರ್ಣಿಕೆಯಂತೆ ಮಿಗೆ ವಿಸ್ತರಿದಿನೊಪ್ಪಂ ಬೆತ್ತಿಹುದು ಸಿಂಗರದ ಗೋಪುರ ಸಾಲ ಪರಿವೇಷ್ಟನಗಳಿಂದು ಮರ್ದು ಅಂಥೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 45ನೇ ಶ್ಲೋಕವನ್ನು ರಚಿಸಿ ನಮಗೆ ಧಾರೆ ಎರೆದುಕೊಟ್ಟಿದ್ದಾರೆ. 45ನೇ ಶ್ಲೋಕದ ತಾತ್ಪರ್ಯವನ್ನ ನಾವಿಲ್ಲಿ ನೋಡೋಣ. ಶರದಿ ಸಮುದ್ರವೇ ಒಂದು ಸರೋವರ, ಅದರೊಳಗಿಂದ ಅರಳಿ ಮೇಲೆದ್ದು ಬಂದ ತಾವರೆ ಬಳ್ಳಿಯಂತೆ ಈ ಧರೆ ಅಥವಾ ಭೂಮಿಯಿಂದ ಮೇಲೆದ್ದು ವಿಕಸಿತವಾದ ಕಮಲ ಸದೃಶ ಕುಂತಳನಾಡು ಈ ಕರ್ನಾಟಕ. ಬೆಟ್ಟದಾವರಿಯಂತೆ ಸುಂದರವಾಗಿ ಕಂಗೊಳಿಸುತ್ತಿರುವ ಕರ್ನಾಟಕ ಮಧ್ಯಭಾಗದಿಂದ ಮೇಲೆದ್ದ ಬೀಜಕೋಶ ಕರ್ಣಿಕೆಯಂತೆ ಕಂದಶಿಲೆ ಕಂದಗಲ್ಲು ಪುರವು ಶೃಂಗಾರಗೊಂಡ ಗುಡಿ ಗೋಪುರಗಳ ಸಾಲುಗಳಿಂದ ಕೂಡಿಕೊಂಡು ಬಹಳ ವಿಸ್ತಾರಗೊಂಡು ಒಪ್ಪುತ್ತಿದೆ ಎಂದು ಕಂದಶಿಲೆ ಗ್ರಾಮವನ್ನ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಶ್ಲೋಕದ ವಿಸ್ತೃತ ರೂಪದಲ್ಲಿ ರಚಿಸಿ ನಮಗೆ ಧಾರೆ ಎರೆದುಕೊಟ್ಟಿದ್ದಾರೆ. ಮುಂದುವರೆದು ನಾವು 46ನೇ ಶ್ಲೋಕವನ್ನ ಇಲ್ಲಿ ನೋಡೋಣ. ಧಾತ್ರಿಯೊಳು ರಾಜಿಸುವ ಪುಣ್ಯಕ್ಷೇತ್ರ ಶಿವಭಕ್ತಾಂ ಪೂರ್ಣ ಪಾತ್ರ ಮಹಿಮಾಪಾತ ಪದ ವಿಶೇಷಣ ವರ್ಣಯುತ ಸೂತ್ರಂ ಪುತ್ರ ಮೋಕ್ಷೋತ್ತರದ ಪರಮ ಪವಿತ್ರವಾದ ಸ್ಥಳವೆನಿಪುದಿ ಚಿತ್ರ ನವರಸ ಭರಿತ ಕಂದಶಿಲಾಪುರದ ಸ್ಥಿರದಿ ಅಂತ ಹೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ಕಂದಶಿಲೆಯನ್ನ ಅಂದರೆ ಕಂದಗಲ್ಲು ಗ್ರಾಮವನ್ನ ಈ ರೀತಿಯಾಗಿ ವರ್ಣಿಸಿ ನಮಗೆ ಧಾರೆ ಎರೆದುಕೊಟ್ಟಿದ್ದಾರೆ. 46ನೇ ಶ್ಲೋಕದ ತಾತ್ಪರ್ಯವನ್ನ ನಾವಿಲ್ಲಿ ನೋಡೋಣ. ಕಂದಗಲ್ಲು ಪುರವು ಜಗತ್ತಿನಲ್ಲಿ ಶ್ರೇಷ್ಠತಮವಾದ ಪಾವನ ಕ್ಷೇತ್ರವೆಂದು ರಾರಾಜಿಸುತ್ತಾ ಶಿವಭಕ್ತಿ ಎಂಬ ಜಲಧಾರೆಯಿಂದ ತುಂಬಿ ತುಳುಕುತ್ತಿರುವ ಪಾತ್ರೆಯಂತೆ ಮಹಿಮಾ ವಿಶೇಷವುಳ್ಳದ್ದು. ಸಾಧಕರಿಗೆ ಮೋಕ್ಷವನ್ನು ಸಾಧಿಸಿಕೊಡುವ ಪುತ್ರನಂತೆ ಇರುವುದು. ನವರಸ ಭರಿತ ರಸಪಾಕದಂತೆ ಸಾಂಸ್ಕೃತಿಕ ಸಂಪತ್ತಿಯನ್ನು ಒಳಗೊಂಡುದಾಗಿದೆ ಎಂದು ಕಂದಶಿಲೆ ಗ್ರಾಮವನ್ನ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ವರ್ಣಿಸಿ ನಮಗೆ 46ನೇ ಶ್ಲೋಕವನ್ನ ರಚಿಸಿ ನಮಗೆ ಧಾರೆ ಎರೆದುಕೊಟ್ಟಿದ್ದಾರೆ. ಮುಂದುವರೆದು 47ನೇ ಶ್ಲೋಕವನ್ನ ನಾವಿಲ್ಲಿ ನೋಡೋಣ. ಆ ಮಹಾಪುರದೊಳಗೆ ನೆಗಳದಿಹ ಸೋಮನೊಳು ತಿಳಿಜೊನ್ನ ರವಿಯೋಳು ಧಾಮದರ್ಪಣದೊಳಗೆ ನಿರ್ಮಲ ಪೂವಿನೊಳು ಕಂಪು ಹೇಮದೊಳಗುರು ಬಣ್ಣವೆಸವೆಂಬಂತ ಮಹಿಮಾ ಸದ್ಬ್ರಾಹ್ಮಣೋತ್ತಮ ನಾಮಾಲ್ವಾನ್ವಯ ಭರಿತನಃ ಗೋವಿಂದ ದೇವಗಳು ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು 47ನೇ ಶ್ಲೋಕವನ್ನ ರಚಿಸಿ ನಮಗೆ ಧಾರೆ ಎರೆದುಕೊಟ್ಟಿದ್ದಾರೆ. 47ನೇ ಶ್ಲೋಕದ ತಾತ್ಪರ್ಯವನ್ನ ನಾವಿಲ್ಲಿ ನೋಡೋಣ. ಕಂದಶಿಲೆ ಕಂದಗಲ್ಲು ಮಹಾನಗರದಲ್ಲಿ ಚಂದ್ರನು ಶಾಂತ ಕಿರಣಗಳಿಂದ ಬೆಳದಿಂಗಳನ್ನು ಸುರಿಸುತ್ತಿಹನೇನೋ ಎಂಬಂತೆ ಶಾಂತಿ ಇದೆ. ಎಳೆ ಬಿಸಿಲಿನ ಆಹ್ಲಾದತೆ ಇದೆ. ಪ್ರತಿಯೊಂದು ಮನೆಯು ನಿರ್ಮಲತೆಯನ್ನು ಪ್ರತಿಬಿಂಬಿಸುವ ದರ್ಪಣ ಕನ್ನಡಿಯಂತಿದೆ. ಹೂವುಗಳಲ್ಲಿ ಪರಿಮಳ, ಬಂಗಾರದಲ್ಲಿ ಕಾಂತಿ ಇರುವ ಹಾಗೆ ಮಲಿನತೆ ಹತ್ತಿರ ಸುಳಿಯದಂತೆ ಸಚ್ಚಾರಿತ್ರ್ಯ ಸಂಪನ್ನ ಅದ್ಭುತ ತೇಜಸ್ಸು ಆಕರ್ಷಕ ವ್ಯಕ್ತಿತ್ವವುಳ್ಳ ಗೋವಿಂದ ದೇವನು ಕಂದಗಲ್ಲಿನ ರಹವಾಸಿ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 47ನೇ ಶ್ಲೋಕದಲ್ಲಿ ರಚಿಸಿ ನಮಗೆ ಧಾರೆ ಎರೆದುಕೊಟ್ಟಿದ್ದಾರೆ. ಮುಂದುವರೆದು ನಾವು 48ನೇ ಶ್ಲೋಕವನ್ನ ನೋಡೋಣ.
ವೇದ ಪಾರಂಗತ ನಿಗಮಶಾಸ್ತ್ರ ಸಕಲ ಕಲಾ ಪುರಾಣ ಕೋವಿದ ನಾದಯ ಮಧ್ಯಾಂತ ತ್ರಿಕಾಲಜ್ಞಾನಿ ಪರಮಾತ್ಮಬೋಧಕಂ ಪ್ರಣವಾಂಗ ಪಂಚಕ ಸಾಧಕಂ ಶಾಂತಂ ದಯಾ ಕರುಣೋದಯಂ ಸನ್ಮಾರ್ಗಿಹ ಗೋವಿಂದ ದೇವಗಳು ಸನ್ಮಾರ್ಗಿಯ ಗೋವಿಂದ ದೇವಗಳು ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 48ನೇ ಶ್ಲೋಕದಲ್ಲಿ ರಚಿಸಿ ನಮಗೆ ಧಾರೆ ಎರೆದು ಕೊಟ್ಟಿದ್ದಾರೆ. 48ನೇ ಶ್ಲೋಕದ ತಾತ್ಪರ್ಯವನ್ನ ನಾವಿಲ್ಲಿ ನೋಡೋಣ. ಗೋವಿಂದ ದೇವನು ಸಕಲ ವೇದ ಪಾರಂಗತನು, ಸಕಲ ನಿಗಮ ಶಾಸ್ತ್ರಾದಿ ಪುರಾಣಗಳಲ್ಲಿ ಕೋವಿದನು, ಆದಿ ಮಧ್ಯ ಅಂತ್ಯ ಭೂತ ವರ್ತಮಾನ ಭವಿಷ್ಯ ಮೂರೂ ಕಾಲಗಳ ಹಾಗೂ ಹೋಗುಗಳನ್ನರಿತ ತ್ರಿಕಾಲ ಜ್ಞಾನಿಯೂ ಕೂಡ ಆಗಿರುವನು. ಪರಮಾತ್ಮ ತತ್ವಬೋಧಕ ಪ್ರಣವಾಂಗ ಪಂಚಕಗಳ ಸಾಧಕ ಶಾಂತನು ದಯಾವಂತನು ಕರುಣಾಮಳಳು ಕೂಡ ಆಗಿದ್ದಾನೆ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ಗೋವಿಂದ ದೇವಗಳ ಇರುವಂತಹ ತಮ್ಮ ವರ್ಣನೆಯನ್ನ 48ನೇ ಶ್ಲೋಕದಲ್ಲಿ ರಚಿಸಿ ನಮಗೆ ಧಾರೆ ಎರೆದು ಕೊಟ್ಟಿದ್ದಾರೆ. ಈ ದಿನ ಶ್ಲೋಕವನ್ನ ಆಲಿಸಿರುವಂತಹ ಎಲ್ಲರಿಗೂ ಕೂಡ ಪರಮದಯಾಳು ಪಾರ್ವತೀ ಪರಮೇಶ್ವರರು ಸಕಲ ಸನ್ಮಂಗಳವನ್ನ ಉಂಟು ಮಾಡಲಿ ಅಂತ ಭಿನ್ನಯಿಸಿಕೊಳ್ಳುತ್ತಾ, ಶ್ರೀಧರ ಮಸ್ಕಿಯನ್ನು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶರಣಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳಲ್ಲಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಾ, ಆಲಿಸಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.